ರೈತರ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿಯೊಂದಿಗೆ ಖರೀದಿ ವ್ಯವಸ್ಥೆ ಜಾರಿಗೊಳಿಸಬೇಕು ಹಾಗೂ ರಾಜ್ಯದ ವಿದ್ಯುತ್ ವಿತರಣಾ ಸಂಸ್ಥೆಗಳ ಖಾಸಗೀಕರಣ ಪ್ರಕ್ರಿಯೆಯನ್ನು ಕೈಬಿಡಬೇಕು ಎಂದು ಆಗ್ರಹಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಪ್ರತಿಭಟನೆ ನಡೆಸಲಾಯಿತು. ದಾವಣಗೆರೆಯ ಎಸಿ ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ದೀರ್ಘಕಾಲದಿಂದ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನುಬದ್ಧ ಖಾತರಿ ನೀಡುವಂತೆ ಒತ್ತಾಯಿಸುತ್ತಿದ್ದರು. ಕೇಂದ್ರ ಸರ್ಕಾರ ಈ ಬೇಡಿಕೆಯನ್ನು ನಿರ್ಲಕ್ಷಿಸುತ್ತಿದೆ. ರೈತರು ಬೆಳೆದ ಬೆಳೆಗೆ ಉತ್ಪಾದನಾ ವೆಚ್ಚಕ್ಕಿಂತ ಹೆಚ್ಚಿನ ಬೆಲೆ ದೊರೆಯದ ಕಾರಣ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಯೂರಿಯಾ ಮತ್ತು ಡಿಎಪಿ ಗೊಬ್ಬರಗಳ ಕೊರತೆಯಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಗೊಬ್ಬರಗಳು ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿದ್ದರೂ ಸರ್ಕಾರಗಳು ಕೊರತೆ ಇಲ್ಲ ಎಂದು ಹೇಳುತ್ತಿರುವುದು ರೈತರನ್ನು ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಿದೆ ಎಂದು ದೂರಿದರು. ಜೊತೆಗೆ ಡೀಸೆಲ್, ಪೆಟ್ರೋಲ್ ಹಾಗೂ ಅಡುಗೆ ಅನಿಲದ ಬೆಲೆ ಏರಿಕೆಯಿಂದ ರೈತರು ಮತ್ತು ಸಾಮಾನ್ಯ ಜನರ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ. ಈ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೂಕ್ತ ಕ್ರಮ ಕೈಗೊಳ್ಳದೆ ಜನವಿರೋಧಿ ನೀತಿಯನ್ನು ಅನುಸರಿಸುತ್ತಿವೆ. ರಾಜ್ಯದ ಬೆಸ್ಕಾಂ, ಮೆಸ್ಕಾಂ, ಚೆಸ್ಕಾಂ ಹಾಗೂ ಜೆಸ್ಕಾಂ ವ್ಯಾಪ್ತಿಯ ಹಲವು ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗಿ ಕಂಪನಿಗಳಿಗೆ ವಹಿಸುವ ಪ್ರಕ್ರಿಯೆಯನ್ನು ಸಂಯುಕ್ತ ಕಿಸಾನ್ ಮೋರ್ಚಾ ತೀವ್ರವಾಗಿ ವಿರೋಧಿಸುತ್ತದೆ ಎಂದರು. ಇವತ್ತು ಆಲ್ ಇಂಡಿಯಾ ಸಂಯುಕ್ತ ಕಿಸಾನ್ ಮೋರ್ಚ್ ಮತ್ತು ಕರ್ನಾಟಕ ರಾಜ್ಯ ಸಮಿತಿ ಸೂಚನೆ ಮೇರೆಗೆ ರಾಜ್ಯವ್ಯಾಪ್ತಿ ನಾವು ಕೇಂದ್ರ ಸರ್ಕಾರದ ರೈತರ ಮತ್ತು ಕಾರ್ಮಿಕ ಹಾಗೂ ಬೆಲೆ ಏರಿಕೆ ವಿರುದ್ಧವಾಗಿ ಬೀದಿ ಹೋರಾಟಗಳನ್ನು ಇವತ್ತು ನಾವು ಮಾಡೋದ್ರ ಮುಖಾನೇ ಮಾನ್ಯ ದಾವಣಗೆರೆ ಉಪವಿಭಾಗಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಸಬ್ಕು ಸಾಥ್ ಸಬ್ಕು ವಿಕಾಸ್ ಅಂತ ಘೋಷಣೆ ಮಾಡ್ಕೊಂಬಂದಂಥ ಸರ್ಕಾರ ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿದಂಥ ಮೋದಿಜಿಯವರು ಇವತ್ತು ಉತ್ತರ ಪ್ರದೇಶ್, ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ್ ಹಾಗೂ ಬಿಹಾರ್, ಗುಜರಾತ್ಗಳಲ್ಲಿ ಮತ್ತು ತಮಿಳುನಾಡಲ್ಲಿ ಮೊನ್ನೆ ಇಡೀ ಪ್ರಪಂಚ ತಲೆ ತಗ್ಗಿಸುವಂಥ ಕೃತ್ಯಗಳು ನಡೆದರೂ ಕೂಡ ಮಣಿಪುರದಲ್ಲಿ ಆಡಾಗಲೇ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಕೊಲೆಗೊಂಡರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಒಂದು ಖಂಡನ ಮಾತನ್ನು ಹೇಳಲಾರದೆ ಮೌನ ವರ್ಷಿರ್ತಕ್ಕಂಥ ಈ ದೇಶದ ಪ್ರಧಾನಿ ಆಗಿರಲಿಕ್ಕೆ ನಾನು ಲಾಯ್ಕಿದ್ದಾರೆ. ಅವರು ಅಧಿಕಾರವನ್ನು ಬಿಟ್ಟು ಇಳಿಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯ. ನಾವು ಭಾಳ ವರ್ಷಗಳಿಂದ ಕೇಳ್ತಾ ಇದ್ವಿ, MSP ದರವನ್ನು ಒಂದು ಫಿಕ್ಸ್ ಮಾಡಿ ನಮ್ಮ ರೈತರು ಬೆಳೆದ ಬೆಳೆಯನ್ನು ಮಾರ್ಕೆಟ್ ತರುವ ಪೂರ್ವದಲ್ಲೇ ನಮಗೊಂದು ರೇಟನ್ನು ಕೊಡಿ ಅಂತ. ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇವತ್ತು ಅದರ ಮಧ್ಯೆ 19 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ಖಾಸಗಿಯ ಟಾಟಾ ಕಂಪ್ನಿಯವರಿಗೆ ಹಸ್ತಾಂತರ ಮಾಡಲಿಕ್ಕೆ ಇವತ್ತು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಇವತ್ತು ಮಣಿಪುರದಲ್ಲಿ ನೀಲನಕ್ಷೆ ಇದೆ ಅಂಥೇಳಿ ಆ ಆಸ್ತಿಯನ್ನು 3600ಕ್ಕೂ ಹೆಚ್ಚು ಎಕರೆ ಆಸ್ತಿಯನ್ನು ಮಾನ್ಯ ಅದಾನಿ ಅಂಬಾನಿಯವರಿಗೆ ಕೊಡಲಿಕ್ಕೆ ತುದಿಗಾಲಿನಲ್ಲಿ ನಿಂತು ಅಲ್ಲಿಯ ಕಾಡುವಾಸಿಗಳನ್ನು ಒಕ್ಕಲೆಬ್ಬಿಸುವಂಥ ಹುನ್ನಾರಗಳನ್ನು ನಡೆಸ್ತಾ ಇದ್ದಾರೆ. ಮತ್ತು ಇದೇನು ಶ್ರೀ ಅಂತ ಏನೋ ತಂದಿದ್ದಾರೆ, SIR. ಏನಾದರೂ ಉದ್ದೇಶ? ಯಾರು ಇಲ್ಲಿ ವಲಸೆ ಬಂದಿರೋರು? ವಲಸೆ ಬರಲಿಕ್ಕೆ ಕಾಣ್ರೆ ಯಾರು? ಈ ದೇಶದ ಗಡಿ ಭದ್ರತೆ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಅಲ್ಲಿಯ ಎಲ್ಲ ತನಿಖಾ ಸಂಸ್ಥೆಗಳು, ಯಾವುದೇ ಒಂದು ಇಂಟೆಲಿಜೆನ್ಸಿ ಇರ್ಬೋದು ಅಥವಾ ಮಾಹಿತಿದಾರ ಇರ್ಬೋದು, ಎಲ್ಲ ತನ್ನ ಕಪಿಮುಷ್ಟಿಯಲ್ಲೇ ಇಟ್ಕೊಂಡು ನುಸುಳಿಕೋರರಿಗೆ ಎಡಪಂಥೀಯರು ಬೆಂಬಲಿಸ್ತಾ ಇದ್ದರು. ಇದು ಸರಿಯಲ್ಲ ಅಂತ ನಮಗೆ ಬಟ್ ಮಾಡುವಂಥ ಈ BJP ಮತ್ತು RSS ಸಂಘ ಪರಿವಾರದವರು, ಸ್ವಾಮಿ ನಿಮ್ಮ ಆಡಳಿತದ ಪ್ರಧಾನಿ, ನಿಮ್ಮ ಆಡಳಿತದ ಗೃಹ ಮಂತ್ರಿಗಳು ನಿಮ್ಮ ಪಕ್ಷದವರೇ ಇದ್ದಾರೆ. ಆ ನುಸುಳಕೋರನ ಬಾರ್ಡ್ರ್ನಲ್ಲಿ ಯಾಕೆ ನಿಮ್ಮ ಕೈಲಿ ತಡೆಯೋಕ್ಕೆ ತಾಕತ್ತಿಲ್ವಾ? ನಮ್ಮಲ್ಲಿ ಯಾಕೆ ಗುಬೆ ಕೂರಿಸ್ತೀರಿ? ನಿಮ್ಮ ತಟ್ಟೆಯಲ್ಲಿ ಬಿದ್ದಿರ್ತಕ್ಕಂಥ ಆ ಸತ್ತ ಎಗ್ಗಳನ್ನ ತೆಗೆದಾಕ ಪ್ರಯತ್ನ ಮಾಡಿ ಇನ್ನೊಬ್ಬರು ತಟ್ಟೆಯಲ್ಲಿರ್ತಕ್ಕಂಥ ನೋಣ ಹೊಡೆಯೋದು ಆಮೇಲೆ ಮಾಡುವಂತ್ರಿ ಅಂತೇಳಿ ನಾವು ಈ ಸರ್ಕಾರಕ್ಕೆ ಚೀಮಾರಿ ಹಾಕೋದ್ರ ಮುಖ್ಯನೇ ಇವತ್ತು ನಮ್ಮ ರೈತಪರ ಸಂಘಟನೆಗಳು SKM ಜಂಟಿ ಹೋರಾಟದಲ್ಲಿ ಪ್ರತಿಭಟನೆ ಮಾಡೋಕ ಮಾನ್ಯ ದಾವಣಗೆರೆ AC ಅವ್ರ ಮುಖಾಂತರ ಮನವಿ ಸಲ್ಲಿಸಕ್ಕೆ ಬಂದಿದ್ದೇವೆ. ನನ್ನ ಹೆಸರು HG ಉಮೇಶ್ ಅವ್ರಿಗೆರೆ, ಜಿಲ್ಲಾ ಸಂಚಾಲಕರು. ಮುನಿಯಪ್ಪ ಅಂತೇಳಿ ಅವರು ಜಿಲ್ಲಾ ಸಹ ಸಂಚಾಲಕರು. ಮಧು ತೊಗಲರೆ, ಹನುಮಂತಪ್ಪ, ನಾವೆಲ್ಲರೂ ಕೂಡ